ಶಾರದಾದೇವಿ ಕಣ್ಣಿನ ಆಸ್ಪತ್ರೆಯಲ್ಲಿ ಜೂನ್ 19ರಂದು ಶಸ್ತ್ರಚಿಕಿತ್ಸೆಗೆ ಒಳಗಾಗಿ ನನ್ನ ಕಣ್ಣನ್ನು ಕಳೆದುಕೊಂಡಿದ್ದೇನೆ. ಇದಕ್ಕೆ ನ್ಯಾಯ ಒದಗಿಸಿಕೊಳ್ಳಬೇಕೆಂದು ಪಾವಗಡ ತಾಲೂಕಿನ ರಾಜವಂತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಆರೋಸ್ಕೋಟೆ ಗ್ರಾಮದ ನಾಗರಾಜ್ ಎನ್ನುವರು ಪಾವಗಡ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಅವರಿಂದು ಪಾವಗಡ ಪೊಲೀಸ್ ಠಾಣೆಗೆ ತನ್ನ ಪತ್ನಿ ಸಮೇತರಾಗಿ ಬಂದು ನನಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಶಾರದಾದೇವಿ ಕಣ್ಣಿನ ಆಸ್ಪತ್ರೆಯ ಆಡಳಿತ ವಿರುದ್ಧ ದೂರನ್ನು ದಾಖಲಿಸಿದ್ದಾರೆ. ಏನಿದು ಪ್ರಕರಣ? ಹೌದು, ಪಾವಗಡ ತಾಲೂಕಿನ ರಾಜವಂತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆರೋಸ್ಕೋಟೆ ಗ್ರಾಮದ ನಾಗರಾಜ್ ಎನ್ನುವರು ಜೂನ್ 19ರಂದು ಈ ಒಂದು ಶಾರದಾದೇವಿ ಆಸ್ಪತ್ರೆಯಲ್ಲಿ ಕಣ್ಣಿನ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದರು. ನಂತರ 3 ದಿನಗಳ ನಂತರ ಅವರ ಕಣ್ಣನ್ನು ಕಾಣಿಸದೇ ಇದ್ದ ಪಕ್ಷದಲ್ಲಿ ಅವರು ಮತ್ತೆ ಪುನಃ ಆಸ್ಪತ್ರೆಗೆ ಬಂದಾಗ ಇವರು ಮಿಂಟೋ ಆಸ್ಪತ್ರೆಗೆ ಕಳಿಸಿದ್ದಾರೆ. ಮಿಂಟೋ ಆಸ್ಪತ್ರೆಯಲ್ಲಿ ನಿನ್ನ ಕಣ್ಣು ಬರುವುದಿಲ್ಲ, ಪೂರ್ತಿಯಾಗಿ ಕಾಣಿಸುವುದಿಲ್ಲ ಎಂದು ಪುನಃ ಅವರನ್ನು ವಾಪಸ್ಸು ಕಳಿಸಿದ್ದಾರೆ. ಇದಾದ ನಂತರ ನಾಗರಾಜು ತನ್ನ ಕುಟುಂಬಸ್ಥರೊಡನೆ ಬಂದು ಶಾರದಾದೇವಿ ಕಣ್ಣಿನ ಆಸ್ಪತ್ರೆಯಲ್ಲಿ ತನ್ನ ಹಳಲನ್ನು ತೋಡಿಕೊಂಡಿದ್ದಾರೆ, ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈಗ ಆ ಸಮಯದಲ್ಲಿ ಶಾರದಾದೇವಿ ಕಣ್ಣಿನ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ತ್ಯಾಪೆ ಹಾಕಲು ಪುನಃ ಮಿಂಟೋ ಆಸ್ಪತ್ರೆಗೆ ಕಳಿಸಿದ್ದಾರೆ. ಮಿಂಟೋ ಆಸ್ಪತ್ರೆಯಲ್ಲೂ ಸಹ ಚಿಕಿತ್ಸೆಯನ್ನು ಪಡೆದುಕೊಂಡ ನಂತರ ಕಣ್ಣು ಕಾಣಿಸದೇ ಇದ್ದ ಪಕ್ಷದಲ್ಲಿ ಈಗ ಕೊನೆಯದಾಗಿ ಅಂತಿಮವಾಗಿ ನಾಗರಾಜ್ ಅವರು ನನಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಪಾವಗಡ ಪೊಲೀಸ್ ಠಾಣೆಯ ಮೆಟ್ಟಲನ್ನು ಏರಿದ್ದಾರೆ. ಪಾವಗಡ ಪೊಲೀಸ್ ಠಾಣೆಯಲ್ಲಿ ತಾಲೂಕು ಮಡಿವಾಳ ಸಂಘದ ಪದಾಧಿಕಾರಿಗಳ ಜೊತೆ ತೆರಳಿ ಅವರು ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದ್ದಾರೆ. ನೋಡೋಣ ಈ ದೂರಿನ ಅನ್ವಯ ನಾಗರಾಜ್ ಅವರಿಗೆ ನ್ಯಾಯ ಸಿಗುತ್ತಿದೆ ಇಲ್ಲವೇ ಅದನ್ನು. ಇನ್ನು ಜೂನ್ 19ರಂದು ಶಸ್ತ್ರಚಿಕಿತ್ಸೆಗೆ ಒಳಗಾಗಿ ತನ್ನ ಕಣ್ಣನ್ನು ಕಳೆದುಕೊಂಡ ನಂತರ ನಾಗರಾಜ್ ಅವರು ಅಂದು ಪಾವಗಡ ಪವರ್ ನ್ಯೂಸ್ಗೆ ತನ್ನ ಅಳಲನ್ನು ತೋಡಿಕೊಂಡಿದ್ದರು. ಪಾವಗಡ ತಾಲೂಕು ರಾಜವಂತಿ ಗ್ರಾಮ ಪಂಚಾಯಿತಿ ಆರೋಸ್ಕೋಟೆ. ನಾನು ಸ್ವಾಮೀಜಿ ಹಾಸ್ಪಿಟ್ಲಲ್ಲಿ ಕಣ್ಣು ಆಪರೇಷನ್ಗೆ ಕ್ಯಾಂಪ್ ಹಾಕಿದ್ದೆ. ರಾಜವಂತಿ ಈ ಜೀವನದಲ್ಲಿ ಯಾಕೆ ಬದುಕಬೇಕು ಅಂತ ನನಗೆ ಜಾಸ್ತಿ ಬೇಜಾರಾಗಿದೆ. ಈ ಥರ ಮಾಡೋದು ಕ್ಯಾಂಪು ಅಂತ ಕರ್ಕೊಂಡೋಗಿ 19ನೇ ತಾರೀಕು ಕರ್ಕೊಂಡೋಗಿ ಮಾಡಿ ಎಲ್ಲ ನೋಡಿದ್ರೆ ಅವರು ಬೆಂಗಳೂರಿಗೆ ಹೋಗೋ ಅಂತ ಬರ್ಕೊಟ್ರು. ಅಲ್ಲೋಗಿ ಏನು ಕಾಲ ಆಗಿಲ್ಲ, ಕಣ್ಣೋಗಿಲ್ಲ ಸ್ವಾಮಿ, ಕಣ್ಣೋಗೈತೆ. ನಾನು ವಿಶೇಷವಾಗಿ ಯಾರಿಗೆ ಹೇಳ್ಬೇಕು ಸ್ವಾಮಿ, ನಾನು ಎಡಗಣ್ಣು ಹೋಗೈತೆ ಸ್ವಾಮಿ, ಅದು ಯಾರಿಗೆ ಹೇಳಿ. ನಮ್ಮ ಹುಡುಗರು ಎಲ್ಲರೂ ಬಾಯಿಗಳು ಬರ್ಕೊತಾರೆ, ನಮ್ಮ ಹೆಂಗರು ಬಾಯಿಗಳು ಹೇಳ್ಕೊತಾ ಇದ್ದಾರೆ. ಎಲ್ಲಪ್ಪ ನೀವು ಕೈಲಾಸ ನಿಮಿಷ ಈ ಥರ ಆಗೈತೆ, ನಾವೇನು ಮಾಡಬೇಕು ಅಂತ ಎಲ್ಲ ಮಕ್ಕಳೆಲ್ಲ ಆಗ್ತಾಯಿದ್ದಾರೆ. ಕೆ ನಾಗರಾಜು, ನಮ್ಮ ತಂದೆ ಹೆಸರು ಅಂಜಿನಪ್ಪ. ಸ್ವಾಮೀಜಿ ಹಾಸ್ಪಿಟ್ಲಿಗೆ ಆಫೀಸಲ್ಲಿ ಕರ್ಕೊಬಂದರು. ರಾಜವಂತಿಯಿಂದ ಕ್ಯಾಂಪ್ ಇಟ್ಟು ಕರ್ಕೊಬಂದರು. ಅಲ್ಲಿ 19 ಆಪರೇಷನ್ ಮಾಡಿದ್ರು. ಆಪರೇಷನ್ ಮಾಡಿದ್ರೆ ಕಣ್ಣು ನರಗಳ ಎಫೆಕ್ಟ್ ಆಗಿ ಅವರು 3 ದಿನಕ್ಕೆ ಮುಂದೆ ಅವರು ಮಿಂಟೋ ಕಳಿಸಿದ್ರು. ಅಲ್ಲಿ ಅವ್ರು ಕಣ್ಣು ಬರೋಲ್ಲ, ಎಲ್ಲ ಕಿವಿ ಹಿಡಿದು ಹೆಚ್ಚು ಕಡಿಮೆ ಆಗೈತೆ, ನಾವು ನೀವು ಜವಾಬ್ದಾರಿ ಕಣ್ಣು ಬರೋಕ್ಕೆ ಕೊಡಲ್ಲ, ನೀವು ಬರ್ಕೊಟ್ರೆ ಕಣ್ಣು ಸುಮ್ಮನೆ ಕಾಣಿಸಲ್ಲ, ಕಣ್ಣಿರುತ್ತಂಗೆ ಗಾಯ ಮೇಲಾಗುತ್ತೆ ಅಂತ ಹೇಳಿದ್ರು. ಮತ್ತೆ ಅಲ್ಲಿಂದ 8 ದಿವಸ ಅಲ್ಲಿ ವಾರ್ಡ್ಗೆ ಹಾಕಿದ್ರು. ಅಲ್ಲಿಂದ ಬಂದು ಹಾಸ್ಪಿಟ್ಲ್ ಅಂತ ಬಂದರೆ ಅವರು ನಾವು ಸ್ಪಂದಿಸಿಲ್ಲ. ನಾನು ಅಪ್ಪ ಕಾಂಗ್ರೆಸ್ ಕಾರ್ಯಕರ್ತ, ವೆಂಕಟರಮಣ ದೊಡ್ಡಪ್ಪ ಫಸ್ಟ್ ಎಲೆಕ್ಷನ್ ನಿಂತಿದ್ದ ಅವರು ಪಾಲೆಯರೇ. ನಾನು ರಾಜವಂತಿ ಹಾಸ್ಪಿಟಲಿಂದು ವೆಂಕಟೇಶಪ್ಪನ ಎಲೆಕ್ಷನ್ ಇನ್ನೊಂದಾಗಲಿ ಕಾಂಗ್ರೆಸ್ ಪಾರ್ಟಿ ಅಂದರೆ ನನಗೆ ಜಾಸ್ತಿ ಊರಲ್ಲಿ ಎಲ್ಲ ಗಲಾಟೆಗಳು, ಪಾರ್ಟಿ ಅಂದರೆ ಅವ್ರು ಜಾಸ್ತಿ ಅಭಿಮಾನದಿಂದ ಗಲಾಟೆಗಳು ಮಾಡಿ ಕೇಸ್ಗಳು ಎಲ್ಲ ಹಾಕಿ ಮಾಡಿಕೊಂಡು ಎಲ್ಲ ಮಾಡಿದ್ದೀನಿ. ನನಗೆ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತನಿಗೆ ಅನ್ಯಾಯ ಆಗೈತೆ. ನಮ್ಮ ದೊಡ್ಡಪ್ಪ ಅವರು ಮನಸ್ಸು ಮಾಡಿ ನಮಗೆ ಏನೋ ನ್ಯಾಯ ಮಾಡಿಕೊಡ್ಬೇಕು. ದೊಡ್ಡಪ್ಪ ಆಗಲಿ ವೆಂಕಟೇಶಪ್ಪನಾಗಲಿ ನ್ಯಾಯ ಮಾಡಿಕೊಡ್ಬೇಕು ನಮಗೆ. ಪಾವಗಡ ಟೌನು, ನಾವು ಮಡಿವಾಳ ಸಂಘದಲ್ಲಿ ಜಿಲ್ಲಾ ಉಪಾಧ್ಯಕ್ಷರು. ಈಗ ನಮ್ಮ ಪಾವಗಡ ತಾಲೂಕಿನಲ್ಲಿ ಆರೋಸ್ಕೋಟೆಯಲ್ಲಿ ನಾಗರಾಜರಿಗೆ ಕಣ್ಣಿನ ಪರ್ಯ ಬಂದಿರೋದಕ್ಕೋಸ್ಕರವಾಗಿ ರಾಮಕೃಷ್ಣ ಆಸ್ಪತ್ರೆ ಸ್ವಾಮೀಜಿಯವರ ಪಾವಗಡದಲ್ಲಿ ಹೋಗಿರ್ತಾರೆ. ಅಲ್ಲಿ ಆಪ್ರೇಷನ್ ಮಾಡುವಾಗ ಕಣ್ಣು ಅವರಿಗೆ ಕಣ್ಣು ಹೊರಟೋಗಿರುತ್ತೆ. ಅವ್ರು ಆಪ್ರೇಷನ್ ಮಾಡೋದು ಮಿಸ್ಟೇಕ್ ಮಾಡಿದಾರದು ಕಣ್ಣು ಹೋಗಿರುತ್ತೆ. ಅವರಿಂದ ಅಲ್ಲಲ್ಲಿ ಕೀವು ರಕ್ತ ಎಲ್ಲ ಸೇರ್ಕೊಂಡಿರುತ್ತೆ, ಕಣ್ಣು ಕಾಣ್ದಂಗಾಗಿರುತ್ತೆ. ಅವ್ರಿಗೆ ಇಬ್ಬರು ಬಡ ಕುಟುಂಬದವರು, ಜೀವನಕ್ಕೆ ದಾರಿ ಇಲ್ಲ, ಇವರೇ ಜೀವನಕ್ಕೆ ದಾರಿ, ಇವರೇ ಕಷ್ಟ ಕೂಲಿ ಮಾಡಬೇಕು, ಅವ್ರಿಗೆ ಜೀವನೋಪಯೋಗ ಮಾಡಬೇಕು. ಜೀವನಕ್ಕೆ ಏನಾಗಿತ್ತಂದರೆ ಯಾರು ಇದನ್ನು ಸ್ಪಂದಿಸೋರು ಇಲ್ಲ. ಇವತ್ತು ದಿವಸ ಅವರಿಗೆ ಫ್ಯಾಮ್ಲಿ ಇವತ್ತು ಭಾಳ ತೊಂದರೆ ಆಗಿದೆ. ಇದಕ್ಕೆ ದಯವಿಟ್ಟು ನಮ್ಮ ಶಾಸಕರಾದ ಸನ್ಮಾನ್ಯ ಎಚ್ ವಿ ವೆಂಕಟೇಶ್ವರಪ್ಪರವರು ಇದಕ್ಕೆ ನ್ಯಾಯ ಒದಗಿಸಿ ಅವ್ರಿಗೊಂದು ಕಷ್ಟದಲ್ಲಿದ್ದಾರೆ, ಅವ್ರಿಗೆ ಸಹಾಯ ಮಾಡಬೇಕಂತ ತಮ್ಮಲ್ಲಿ ಒಂದು ಮನವಿ ಮಾಡ್ಕೊಂತ ನಮ್ಮ ಸನ್ಮಾನ್ಯ
ಮಾಜಿ ಮಂತ್ರಿಗಳಾದ ವೆಂಕಟರಮಣಪ್ಪನವರು ದೊಡ್ಡಪ್ಪನವರು ಸಹ ಇದಕ್ಕೆ ಕೇಳಿ ವಿಚಾರಣೆ ಮಾಡಿ ದಯವಿಟ್ಟು ಈ ಹುಡುಗನಿಗೆ ಒಂದು ಮಡಿವಾಳ ಜನಾಂಗದ ಬಡ ಕುಟುಂಬದಲ್ಲಿ ಇರುವುದರಿಂದ ಇವರಿಗೆ ಸಹಾಯ ಮಾಡಿಕೊಡಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ಬಂಧುಗಳೇ, ಶಾರದಾದೇವಿ ಕಣ್ಣಿನ ಆಸ್ಪತ್ರೆ ಪರವಾಗಿ 96 ಜನ ಇದ್ದರೂ ಬಾಧಿತರ ಪರವಾಗಿ ಕೇವಲ 4 ಜನ ಸಾಕು ಹೋರಾಟ ಮಾಡಲಿಕ್ಕೆ, ನ್ಯಾಯ ಕೇಳಲಿಕ್ಕೆ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನೆಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ, ಬೆಂಬಲಿಸಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.